Hello. Who's this? ಅಮ್ಮವ್ರೆ, ಕಾಫಿ. ನಂಗೀಗೇನು ಬೇಡ. ನೀವೇ ಕೇಳಿದ್ರಲ್ಲ ಅಮ್ಮವ್ರೆ. ಕೇಳಿದ್ರೆ ಕುಡಿಯೋದು ಕಂಪಲ್ಸರಿನಾ? ಕಾಫಿ ಕುಡಿಯೋದ್ ಬಿಟ್ಟು ನಂಗೇನು ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಹೋಗು. ಈ ನಂಬರ್ ಯಾರ್ದು? ಎಸ್, ಸ್ಯಾನ್ವಿ ಹಿಯರ್. ಹೂ ಇಸ್ ದಿಸ್? ನಮಸ್ತೆ ಮೇಡಮ್, ನಾನು ದಸ್ತಗಿರಿ. ಅವನು ಸಿಕ್ಕಿದ್ದಾನೆ ಮೇಡಮ್, ನೀವೇನು ಗಾಬರಿ ಆಗಬೇಡಿ. ಶರಾಬ್. ಟೆನ್ಷನ್ ಮಾಡ್ಕೊಳ್ದೆ ಅವ್ನು ಸಿಕ್ಕಿದಾನೆ ಅಂತ ಹೇಳಿದಕ್ಕೆ ನಾನು ಅಲ್ಲಿಗೆ ಬಂದು ಸನ್ಮಾನ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀವಲ್ಲಷ್ಟು ಜನ ಇದ್ದು ಒಬ್ಬನ್ ಹಿಡಿಯೋಕೆ ಯಾಕಷ್ಟು ಲೇಟು? ಮೇಡಮ್, ಅದು ರಾತ್ರಿ ನಾನು ಫೋನ್ ಮಾಡಿದ್ಮೇಲೂ ಮತ್ತ್ಯಾಕೆ ವಾಪಸ್ ಫೋನ್ ಮಾಡ್ಲಿಲ್ಲ ನಂಗೆ? ನನ್ನ ಫೋನು ಇದ್ಯಾ ಅಥವಾ ಕಳ್ದಾಕೊಂಡ್ಯಾ? ಫೋನ್ ಕಳೆದೋಯ್ತು ಅಂದರೆ ಮೇಡಮ್ ಬೈತಾರೆ. ಯಾಕೋ ಮಾತಾಡ್ತಿಲ್ಲ? ಈಗ ಹೊಸ ನಂಬರಿಂದ ಕಾಲ್ ಮಾಡಿದ್ಯಾ ಅಂದ್ರೆ ಆ ಫೋನ್ ಏನಾಯ್ತು? ಹೋಯ್ತಾ? ಇಲ್ಲ ಮೇಡಮ್, ಆ ಫೋನ್ ಮನೇಲಿದೆ, ಮರ್ತ್ಬಿಟ್ಟು ಬಂದಿದ್ದೀನಿ. ಮನೇಲಿದ್ರೆ ಪರವಾಗಿಲ್ಲ, ಅದು ನೀನ್ ಕಳ್ಕೊಂಡು ಬೇರೆ ಯಾರಿಗಾದ್ರೂ ಸಿಕ್ತು ಅನ್ಕೋ, ನಾವು ಮಾತಾಡ್ಕೊಂಡಿರೋ ಕಾಲ್ ಡೇಟಾ ಇಂದ ಹಿಡಿದು ನಮ್ ಸೀಕ್ರೆಟ್ಸ್ ಎಲ್ಲ ಲೀಕ್ ಆಗತ್ತೆ. ಅದನ್ನ ನಡೀತು ಅಂದ್ರೆ ವಿಟ್ನೆಸ್ ಇಲ್ದೇರೋ ಹಾಗೆ ಮಾಡೋದಕ್ಕೆ ನಿನ್ನನ್ ಎತ್ತಬೇಕಾಗತ್ತೆ. ಮನೇಲಿ ಮರ್ತು ಹೋಗಿದ್ಯೋ ಅಥವಾ ಇನ್ನೆಲ್ಲೋ ಬಿಟ್ಟು ಮರ್ತು ಹೋಗಿದ್ಯೋ ಮೊದಲು ಹೋಗಿ ನೋಡು. ಸರಿ ಮೇಡಮ್. ಅವ್ನ್ ಸಿಕ್ಕಿದಕ್ ಸರಿ ಹೋಯ್ತು, ಇಲ್ದಿದ್ರೆ ಅವ್ನ್ ಕೊಡೋ ಇನ್ಫಾರ್ಮೇಶನ್ ಇಂದ ನಾನ್ ಸಿಕ್ಕಾಕೊಂಡಿರ್ತಿದ್ದೆ. ಓ ಮೈ ಗಾಡ್. ಕಾರಣ ಹೇಳು ಅಂದ್ರೆ ಯಾಕೇನು ಮಾತಾಡ್ತಿಲ್ಲ? ನಂಗೆ ಇಲ್ಲಿ ಇರ್ಬೇಕಂತ ಅನ್ನಿಸ್ತಿಲ್ಲ. ಅದೇ ಯಾಕೆ ಅಂತ? ಹೋಮ್ ಸಿಕ್. ನಮ್ರತ, ನೀನು ಹೇಳ್ತಿರೋದು ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ನಿನ್ನ ಮುಖದಲ್ಲಿ ಟೆನ್ಷನ್ ಆಗಲಿ ನರ್ವಸ್ನೆಸ್ ಆಗಲಿ ಯಾವತ್ತೂ ನೋಡಿರಲಿಲ್ಲ. ಒಂದೇ ರಾತ್ರಿಲಿ ನಿನ್ನ ಆಲೋಚನೆ ಬದಲಾಗೋಯ್ತಾ? ಹೇಳು ನಮ್ರತ. ನೀವು ಹೇಳಿದ ನಿಜಾನೇ, ಇದು ನಾನು ಸಡನ್ ಆಗಿ ತಗೊಂಡಿರೋ ಡಿಸಿಷನ್. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ನಿನ್ನೆವರೆಗೂ ನೀವು ನನ್ನ ಜೊತೆಲೇ ಇದ್ದೀರಾ ಅಂತ ಅನ್ನಿಸ್ತಿತ್ತು. ನನ್ನ ಫೀಲಿಂಗ್ ಕರೆಕ್ಟಾಗಿಲ್ಲ ಅನ್ನೋದು ನಂಗೆ ಅರ್ಥ ಆಗಿದೆ. ಓ, ಅಂದರೆ ನೀನು ಹೋಗೋದಕ್ಕೆ ರಾತ್ರಿ ನಡೆದಿದ್ದ ಇನ್ಸಿಡೆಂಟ್ ಕಾರಣ ಅಂತ ಆಯಿತು. ನಾನು ಹಾಗೆ ಬಿಹೇವ್ ಮಾಡಿದ ತಪ್ಪೆ. ಐ ಆಮ್ ಸಾರಿ. ನೀವು ನಂಗೇನು ಸಾರಿ ಕೇಳಬೇಕಾದ ಅವಶ್ಯಕತೆ ಏನಿಲ್ಲ. ಅಂತ ಸಿಚುವೇಶನ್ ಮತ್ತೆ ಬರಬಾರ್ದು ಅಂತಾನೆ ಹೊರಟೋಗ್ಬೇಕಂತ ಅನ್ಕೊಂಡಿದ್ದೀನಿ. ಹೋಗಬಾರ್ದು ನಮ್ರತ. ನಂಗಿಲ್ಲಿ ಇರಬೇಕು ಅಂತ ಅನ್ನಿಸ್ತಿಲ್ಲ. ನಿನ್ನ ಡಿಸಿಷನ್ನ ಪ್ರಶ್ನೆ ಮಾಡೋ ಹಕ್ಕು ನನಗಿಲ್ಲ. ಆದರೆ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ. ನೀನೀಗ ಹೋದ್ರೆ ನಾನು ಜಾಂಬಿಯಾದಲ್ಲಿಲ್ಲ ಅನ್ನೋ ಸತ್ಯ ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಗ ನಾನು ಕೂಡ ಇಲ್ಲಿಂದ ಹೋಗ್ಬೇಕಾಗಿ ಬರುತ್ತೆ. ಅದು ನಡಿಬಾರ್ದು ಅಂದ್ರೆ ನೀನು ಹೋಗಬಾರ್ದು. ನೀನು ಹೇಳ್ದೇ ಇದ್ರು ನಿನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ಗಳನ್ನ ನಾನು ಅರ್ಥ ಮಾಡ್ಕೋಬಲ್ಲೆ. ನಿನಗೆ ನಾನು ಇಷ್ಟ ಆಗಿದ್ದೀನಿ ಅನ್ನೋ ವಿಷಯ ನನಗೆ ಗೊತ್ತು. ಭೈರವಿ ನನಗೆ ಹೊಡೆದಿದ್ದಕ್ಕೆ ನಿನ್ನ ರಿಯಾಕ್ಷನ್ನ ಗಮನಿಸ್ದೆ. ನೀನು ಯಾಕೆ ಹಾಗೆ ರಿಯಾಕ್ಟ್ ಮಾಡಿದೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಆದರೆ ನಿನಗೆ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ಭೈರವಿನ ನಾನು ಪ್ರೀತಿಸ್ತಿದ್ದೀನಿ. ನಾನು ಇಲ್ಲಿಗೆ ಬಂದಿರೋದು ಭೈರವಿಗೋಸ್ಕರನೇ.
ನಾನು ಭೈರವಿನ ಪ್ರೀತಿಸ್ತೀನಿ ಅನ್ನೋ ವಿಷಯ ಅವ್ರಿಗೂ ಇನ್ನೂ ಗೊತ್ತಿಲ್ಲ. ಭೈರವಿ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾನು ಅಮ್ಮನ್ನ ಅಕ್ಕನ ಒಪ್ಪಿಸಿ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನ್ನ ಲವ್ ಬಗ್ಗೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಿದ್ರು ನೀನು ಮಾತ್ರ ನನಗೆ ಹೆಲ್ಪ್ ಮಾಡ್ತೇನೆ ಅನ್ನೋ ನಂಬಿಕೆಯಲ್ಲಿ ನಿನ್ನನ್ನು ಇಲ್ಲಿ ಕರ್ಕೊಂಬಂದೆ. ನಾನು ಇನ್ಮೇಲಿಟ್ಟ ನಂಬಿಕೆ ಸರಿಯಲ್ಲ ಅಂತ ಅನ್ಸಿದ್ರೆ ನೀನು ಈಗಲೇ ಹೊರಡ್ಬೋದು. ಅಮ್ಮ ಅಮ್ಮ, ಆ ವಿಡಿಯೋರ್ನ ಕರ್ಕೊಂಡು ಬಂದಿದ್ದೀನಿ. ಇವ್ರೇ ಅಮ್ಮ. ನಮಸ್ಕಾರಮ್ಮ. ಏನಪ್ಪ, ನಮ್ಮನೇಲಿ ಹಾವಿದೆಯೇನೋ ಅಂತ ಅನುಮಾನ ಇದೆ. ನೀನು ಆ ನಾದಸ್ವರ ಊದಿ ಕಣ್ಣು ಕಾಣಿಸ್ದೇ ಇರೋ ಹಾವನ್ನ ಹೊರಗ್ ಕರ್ಸು. ಅಮ್ಮ, ನಾನ್ ಪುಂಗಿ ಊದ್ರೆ ಪಾತಾಳದಾಗಿರೋ ಹಾವು ಕೂಡ ಆಚೆ ಬರ್ತದೆ. ಹಾ, ನೀನ್ ಹೇಳ್ತಿರೋದು ನಿಜನೋ ಸುಳ್ಳು? ಮೊದಲು ಊದು. ನಿಲ್ಸು 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 ನಿಲ್ಸಂದ್ರೆ. ಅಮ್ಮ, ಯಾಕಯ್ಯ ನಮ್ಮನೆ ಮುಂದೆ ಊದ್ತಾ ಇದ್ಯಾ? ಆ ವಿಡಿಯೋನ ನಾನೇ ಕರ್ಕೊ ಬಂದೆ. ಹಾವನ್ ಹಿಡಿಯೋರ? ನಾಗೇಂದ್ರನ ಪೂಜೆ ಮಾಡೋರು ನಾವು ಹಾವನ್ ಹಿಡಿಯೋದಂದ್ರೆ ನಾವು ಬುದ್ಧಿ ಇದೆಯಾ ನಿಂಗೆ? ಅಮ್ಮ, ನಿನ್ ನಳಿಯ ನಿದ್ದೆಲ್ ಕೂಡ ಹಾವು ಹಾವು ಅಂತ ಹೆದರ್ಕೋತಾ ಇದ್ದಾರೆ. ಯಾವ ಹಾವು ನೋಡಿದಾರೋ, ಯಾಕಷ್ಟು ಹೆದರ್ಕೋತಾ ಇದಾರೋ ಈಗ ಗೊತ್ತಾಗತ್ತೆ. ಅದಕ್ಕೆ ಹಾವ್ ಹಿಡಿಯೋನ್ನ ಕರ್ಕೊಂಡ್ ಬಾ ಅಂತ ನಾನೇ ಹೇಳ್ದೆ. ನೀನು ಊದಯ್ಯ. ಹಾ ಸರಿ ಕಣಮ್ಮ. ಭೈರವಿ, ಅರೆ ಓ ಭೈರವಿ, ಹೊರಗಡೆ ಯಾರೋ ಮ್ಯೂಸಿಕ್ ಬಾರಿಸ್ತಿದ್ದಾರೆ. ಪುಂಗಿ ಯಾರು ಇವಾಗ ಬಾರಿಸ್ತಾ ಇರೋದು? ಅರೆ ನಿಲ್ಸು. ನಿನ್ನ ಕರ್ಸಿದ್ದು ನಾನು.
ಯಾರು ಹೇಳಿದ್ರು ನಿಲ್ಸ್ಬೇಕಾದ ಅಗತ್ಯ ಇಲ್ಲ. ನೀನ್ ಓದು. ಹಾ ಆಯ್ತಮ್ಮರೆ. ಏಯ್, ಏನೇ ನಿನ್ ಮೊಂಡತನ? ಬೇಡ ಅಂತ ಹೇಳಿದ್ರೆ ಯಾಕೆ ಕೇಳ್ತಿಲ್ಲ ನೀನು? ಹಾವನ್ ಹಿಡಿಯದ್ ತಪ್ಪೆ. ಅಮ್ಮ, ನೀನ್ ಪೂಜ್ಸೋ ಹುತ್ತದಲ್ಲಿರೋ ಹಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದೀಯ. ನಾನು ನನ್ ಕತ್ತಿಗೆ ತಾಳಿ ಕಟ್ಟಿರೋ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟಕ್ಕೂ ನಿಂಗ್ ಹಾವು ಮುಖ್ಯನಾ, ನಿನ್ ಮಗಳ ಸೌಭಾಗ್ಯ ಮುಖ್ಯನಾ? ಏಯ್, ನಿಲ್ಸೋ. ಅಮ್ಮ, ಯಾರೋ ನೀನು? ಹಾವಿಡಿಯನ್ ಸರ್. ಏನಮ್ಮ ಇದೆಲ್ಲ? ಅಲ್ಲಿ ನೋಡು, ಜಲ್ಜಾ ಇವನ್ನ ಕರೆಸಿ ಪುಂಗಿ ಊದಿಸ್ತಿದ್ದಾಳೆ. ಅಣ್ಣ, ನಿಮ್ ಭಾವ ಹಾವು ಮನೇಲಿ ಇದೆ ಅಂತ. ಬುದ್ಧಿ ಇದೆಯಾ ನಿನ್ಗೆ? ನಿನ್ಗೆ ಏನನ್ಸುತ್ತೋ ಅದನ್ನ ಮಾಡ್ತೀಯಲ್ವಾ? ಇನ್ನೊಂದ್ಸಲ ಇಲ್ಲಿ ಸುತ್ತಮುತ್ತ ಅವ್ರು ಕಾಣಿಸ್ಕೊಂಡೆ ಅನ್ಕೋ, ಹೋಗೋ. ಮತ್ತೆ ಹಾವಿನ ಕತೆ? ಹೋಗೋ. ಇಂಥ ಹುಚ್ಚ ಕೆಲ್ಸನ ಇನ್ನೊಂದ್ಸಲ ಮಾಡ್ಬೇಡ. ಏಯ್ ಬಾರೋ, ಈ ಮನೆಯವ್ರಿಗೆ ಯಾವ್ದು ಏನು ತಟ್ಟಲ್ಲ, ಬಾ. ಏನ್ರಿ ಇದೆಲ್ಲ? ಈ ಹಾವೇನು, ಈ ಕತೆ ಏನು? ಇಟ್ಸ್ ಜಸ್ಟ್ ಫಾರ್ ಮೈ ನಾಲೆಜ್ ಕಣ್ರಿ. ಹೇಳ್ರಿ. ಓಹ್, ಓಕೆ, ಅರ್ಥ ಆಯ್ತು.
ಮಲ್ಲಿ, ಏನ್ ಮಲ್ಲಿ ಇಷ್ಟೊಂದು ಬೆವ್ರತಾ ಇದ್ಯಾ? ಮುಖ ತುಂಬಾ ಬೇವ್ರು ತುಂಬಿಕೊಂಡಿದೆ, ಏನಾಯ್ತು? ಏನಿಲ್ಲ ಮಾರೆ. ವಯಸ್ಸಿಗೆ ಬಂದ್ ಮಗ ಇದ್ದಾನೆ ಅನ್ನೋ ನಾಚಿಕೆನೂ ಇಲ್ದೆ ಆ ಹುಡುಗಿನ ಹೇಗ್ ನೋಡ್ತಿದಾರ. ನಿಂಗೆ ಈ ತರ ಹೊಲ್ಸ್ ಬುದ್ಧಿದೆ ಅನ್ಕೊಂಡಿರ್ಲಿಲ್ಲ. ಛೀ. ಏನು ಅವಳನ್ ಮನೆಯಿಂದ ಆಚೆ ಕಳಿಸು ಅಂತಿದ್ದೀರಾ? ನೀವು ಅವಳನ್ ಮನೆಯಿಂದ ಆಚೆ ಕಳಿಸಿ ಅಂತ ಹೂ ಅಂತ ತಲೆ ಆಡ್ಸಿದ್ರಿ ಅನ್ಕೊಳ್ಳಿ, ಮೊದ್ಲು ನಮ್ಮನ್ ಮನೆಯಿಂದ ಹೊರಗೆ ಹಾಕ್ತಾರೆ. ಆಗ ನಾವು ನಮ್ಮ ಮನೆ ಮುಂದೆ ಟೆಂಟ್ ಹಾಕೊಂಡಿದ್ದಾನಲ್ಲ ಹುಡುಗ, ಅವನ ತರ ನಾವು ಟೆಂಟ್ ಹಾಕೊಂಡು ಅಮ್ಮ ಅಯ್ಯ ಅಂತ ಭಿಕ್ಷೆ ಬೇಡಬೇಕಾಗತ್ತೆ. ಆ ಹಾವನ್ ಹಿಡಿಬೇಕು ಅಂದಿದ್ದಕ್ಕೆ ನಮ್ಮ ಅಮ್ಮನ ಕೈಲಿ ನಮ್ಮ ಅಣ್ಣನ ಕೈಲಿ ಬೈಸ್ಕೊಂಡಿದ್ದಾಯ್ತು. ನೀವಿನ್ನೂ ಆಸೆ ಪಟ್ರೆ ಆ ಮೂತಿ ಇನ್ನೂ ಅಂತ ಸೊಟ್ಟ ಆಗೋಗುತ್ತೆ. ಬಾಯಿ ಮುಚ್ಕೊಂಡು ಮಲ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಮನೆ ಮುಂದೆ ಯಾರಾದ್ರೂ ಇದ್ದುದನ್ನ ನೋಡ್ದ್ಯಾ? ನಮ್ಮಣ್ಣ ಬಂದ ಹಾಗೆ ನನ್ನ ಕರ್ದಾಗ ಅನ್ನಿಸ್ತಿತ್ತು. ಮನೆ ಮುಂದೆ ಫೋನ್ ಸಿಕ್ಕಿದೆ ಅಂದರೆ ರಾತ್ರಿ ಯಾರೋ ಬಂದಿದ್ರು ಅನ್ಸುತ್ತೆ. ಹಲೋ ಹಲೋ ಭೈರವಿ ಅವರೇ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಒಂದು ಸ್ವಲ್ಪ ಬರ್ತೀರಾ? ಸರಿ. ಏನೋ ಮುಖ್ಯವಾದ ವಿಷಯ ಅಂದೆ? ಹಲೋ, ಬಾ ಅಂತ ಫೋನ್ ಮಾಡಿ ಏನು ಮಾತಾಡದೆ ಹೋಗ್ತಿದ್ಯಲ್ಲ, ಯಾಕೆ ಬಾ ಅಂದೆ? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂದ್ಕೊಂಡೆ. ಹೇಳು. ಈಗ ಮೂಡಿಲ್ಲ ಕಣ್ರಿ. ಮತ್ ಯಾಕೆ ಬಾ ಅಂತ ಫೋನ್ ಮಾಡ್ದೆ?
ಹಲೋ, ತಲೆ ಸರಿ ಇದ್ಯಾ? ನಿಂಗೆ ಹೊಡೆದಿದ್ ತಪ್ಪೆ. ನೀನ್ ಫೀಲ್ ಮಾಡ್ಕೊಳ್ಳೋದ್ಕಿಂತ ನಾನೇ ಜಾಸ್ತಿ ಫೀಲ್ ಮಾಡ್ಕೊಂಡಿದ್ದು. ಅದಕ್ಕೆ ಬೆಳಿಗ್ಗೆನೆ ಬಂದು ನಿನಗ್ ಸಾರಿ ಕೇಳ್ದೆ. ಸಾರಿ ಹೇಳಿದ್ಮೇಲೂ ನೀನೇನು ರಿಯಾಕ್ಟೇ ಮಾಡ್ಲಿಲ್ಲ.